ಬಾಳ್ಗೆ ಸಮೃದ್ಧಿಯೊಂದಿಗೆ. ತಮ್ಮೆಲ್ಲರಿಗೂ ಓಮ್ ಟಾಕ್ ಬೈ MBS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಇವತ್ತಿನ ಸಂಚಿಕೆಯಲ್ಲಿ ಸಾಮಾನ್ಯವಾಗಿ ದೇವರು ಅಂದರೆ ಒಂದು ಪ್ರತಿ ಜೀವರಾಶಿಯನ್ನು ಕಾಯೋ ಅಗೋಚರ ಶಕ್ತಿ ಅಂತ ತಿಳ್ಕೊಂಡಿದ್ದೀವಿ. ಆ ದೇವರ ಬಗ್ಗೆ, ಆ ದೇವರ ಗುಣಗಳ ಬಗ್ಗೆ, ಹಾಗೆ ದೇವರಿಗೂ ಮನುಷ್ಯರಿಗೂ ಇರೋ ವ್ಯತ್ಯಾಸದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಮಾಸ್ಟರ್ ಬಾಬುಶೇಖರ್ ಅವರು. ಅದಕ್ಕೂ ಮುಂಚೆ ಈ ಸಂಚಿಕೆಯನ್ನು ಒಂದು ಶುಭ ಮಂಗಳ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಈ ಗೀತೆಯನ್ನು ಹಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಶಾಂತಿನಿ ಬಾಬುಶೇಖರ್ ಅವರು. ಬಾಳ್ಗೆ ಸಮೃದ್ಧಿ ಒಂದಿಗೆ. ನಾರಾಯಣ ನಾರಾಯಣ ಓಂ, ನಾರಾಯಣ 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 ಓಂ, ನಾರಾಯಣ ನಾರಾಯಣ ಓಂ, ಸತ್ಯನಾರಾಯಣ ನಾರಾಯಣ ಓಂ, ಸತ್ಯ ನಾರಾಯಣ ನಾರಾಯಣ ಓಂ. ಓಂ ಶ್ರೀ ಸದ್ಗುರು ಮಹದೇವಾ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣ ರೂಪದಲ್ಲಿ, ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣ ರೂಪದಲ್ಲಿ, ಸರ್ವ ಕಳೆಗಳ ಸಂಪರ್ಣರಾಗಿ, ಸರ್ವ ಕಳೆಗಳ ಸಂಪರ್ಣರಾಗಿ, ಪುರುಷೋತ್ತಮ ರೂಪದಲ್ಲಿ, ಸೂರ್ಯನ ವಂಶದಲ್ಲಿ, ಪುರುಷೋತ್ತಮ ರೂಪದಲ್ಲಿ, ಸೂರ್ಯನ ವಂಶದಲ್ಲಿ, ನಾರಾಯಣ ನಾರಾಯಣ ಓಂ, ನಾರಾಯಣ 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 ಓಂ, ನಾರಾಯಣ ನಾರಾಯಣ ಓಂ, ಸತ್ಯನಾರಾಯಣ ನಾರಾಯಣ ಓಂ, ಸತ್ಯನಾರಾಯಣ ನಾರಾಯಣ ಓಂ. ಓಂ ಶ್ರೀ ಸದ್ಗುರು ಮಹದೇವಾ. ತ್ರೇತಾಯುಗದಲ್ಲಿ ರಾಮ ಸೀತೆಯ ರೂಪದಲ್ಲಿ, ತ್ರೇತಾಯುಗದಲ್ಲಿ ರಾಮ ಸೀತೆಯ ರೂಪದಲ್ಲಿ, ಸರ್ವ ಗುಣಗಳ ಸಂಪರ್ಣರಾಗಿ, ಸರ್ವ ಗುಣಗಳ ಸಂಪರ್ಣರಾಗಿ, ಛತ್ರಿಯ ರೂಪದಲ್ಲಿ, ಚಂದ್ರನ ವಂಶದಲ್ಲಿ, ಛತ್ರಿಯ ರೂಪದಲ್ಲಿ, ಚಂದ್ರನ ವಂಶದಲ್ಲಿ, ನಾರಾಯಣ ನಾರಾಯಣ ಓಂ, ನಾರಾಯಣ 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 ಓಂ, ನಾರಾಯಣ ನಾರಾಯಣ ಓಂ, ಸತ್ಯನಾರಾಯಣ ನಾರಾಯಣ ಓಂ, ಸತ್ಯನಾರಾಯಣ ನಾರಾಯಣ ಓಂ. ಓಂ ಶ್ರೀ ಸದ್ಗುರು ಮಹದೇವಾ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಏನಪ್ಪ ಇವತ್ತು ಕ್ವಶನ್ನು? ಸಾಮಾನ್ಯವಾಗಿ ದೇವರನ್ನ ನಿರಾಕಾರದಲ್ಲಿ ಪೂಜೆ ಮಾಡ್ತಾರೆ, ಸಕಾರದಲ್ಲಿ ಪೂಜೆ ಮಾಡ್ತಾರೆ, ನಿರಾಕಾರ ಸಕಾರದಲ್ಲೂ ಪೂಜೆ ಮಾಡ್ತಾರೆ. ಇದ್ರ ಬಗ್ಗೆ ತಿಳಿಸ್ಕೊಡಿ. ಶಿವ ಬಂದ್ಬಿಟ್ಟು ನಿರಾಕಾರ. ಆ ಶಿವನ್ನ ನಿರಾಕಾರ ರೂಪದಲ್ಲಿ ಪೂಜೆ ಮಾಡ್ತಾರೆ. ಅದೇ ಬಂದ್ಬಿಟ್ಟು ಶಿವ ಬಂದ್ಬಿಟ್ಟು ಜ್ಞಾನ ಕೊಡಬೇಕಾದ್ರೆ ಬ್ರಹ್ಮನ ದೇಹದಲ್ಲಿ ಬರ್ತಾರೆ. ಆಗ ಬ್ರಹ್ಮ ಬಂದ್ಬಿಟ್ಟು ಸಾಕಾರ ರೂಪದಲ್ಲಿರ್ತಾರೆ. ಸಕಾರ ರೂಪದಲ್ಲಿ ಬ್ರಹ್ಮನ್ನ ಪೂಜೆ ಮಾಡ್ತಾರೆ. ಅದೇ ರೀತಿ ಶಿವ ಬಂದ್ಬಿಟ್ಟು ಬ್ರಹ್ಮನ ಆತ್ಮದಲ್ಲಿ ಬಂದಾದ ಮೇಲೆ ನಿರಾಕಾರ ಸಕಾರ ಎರಡೂ ಇದ್ದಂಗಾಯಿತು. ಅದಕ್ಕೆ ಆಗ ನಿರಾಕಾರ ಸಕಾರ ರೂಪದಲ್ಲಿ ಬ್ರಹ್ಮನ್ನ ಪೂಜೆ ಮಾಡ್ತಾರೆ. ಇದೇ ನಿರಾಕಾರ ಸಕಾರ, ನಿರಾಕಾರ ಸಕಾರದಲ್ಲಿ ಈ ರೀತಿ ಪೂಜೆ ಮಾಡೋದು ಉಂಟು. ನಿಮ್ಮ ಪ್ರಕಾರದಲ್ಲಿ ದೇವರು ಅಂದರೆ ಯಾರು? ದೇವರು ಅಂದರೆ ಯಾರು? ತಂದೆ ತಾಯಿ ಹೊಟ್ಟೆಯಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ ಅವ್ರನ್ನ ದೇವರು ಅಂತ ಹೇಳೋಕ್ಕಾಗಲ್ಲ. ಅವ್ರನ್ನ ದೇವಾತ್ಮ ಅಂತ ಹೇಳ್ಬೋದು, ಧರ್ಮಾತ್ಮ ಅಂತ ಹೇಳ್ಬೋದು, ಮಹಾತ್ಮ ಅಂತ ಹೇಳ್ಬೋದು, ಪುಣ್ಯಾತ್ಮ ಅಂತ ಹೇಳ್ಬೋದು, ಪಾಪಾತ್ಮ ಅಂತ ಹೇಳ್ಬೋದು. ಆದರೆ ಶಿವ ಪರಮಾತ್ಮ ಯಾವುದೇ ದೇಹಧಾರಿ ಹೊಟ್ಟೆಯಲ್ಲಿ ಹುಟ್ಟಲ್ಲ. ಅವರು ಯಾವಾಗಲೂ ಸದಾ ನಿರಾಕಾರವಾಗಿರ್ತಾರೆ. ಅವ್ರನ್ನ ಈಶ್ವರ ಸ್ವರೂಪ, ರುದ್ರ ಸ್ವರೂಪ, ತ್ರಿಮೂರ್ತಿ ಸ್ವರೂಪ ಅಂದರೆ
ವಿಷ್ಣು ಸ್ವರೂಪ, ಬ್ರಹ್ಮ ಸ್ವರೂಪ, ಶಂಕರ ಸ್ವರೂಪ ಅಂತ ಹೇಳೋದುಂಟು. ಒಂದೆರಡು ಮೂರು ದೇವರ ಗುಣಲಕ್ಷಣಗಳನ್ನು ತಿಳಿಸ್ಕೊಡ್ತೀರಾ? ದೇವ್ರದ್ದು ಗುಣಲಕ್ಷಣ ಕೇಳ್ತಿದೆ. ಶಿವ ಪರಮಾತ್ಮ ಒಂದು ನಿರ್ಗುಣ, ಸತ್ವ ರಜೋ ತಮೋಗುಣ ರಹಿತ, ಅವ್ಯಕ್ತ ಸ್ವರೂಪ, ನಿರಾಕಾರ ರೂಪ ಶಿವ. ಅವ್ರದ್ದು ಗುಣಗಳು ಜ್ಞಾನಸಾಗರ, ಶಕ್ತಿಯ ಸಾಗರ, ಪ್ರೀತಿಯ ಸಾಗರ, ಪವಿತ್ರತೆಯ ಸಾಗರ, ಸುಖದ ಸಾಗರ, ಶಾಂತಿಯ ಸಾಗರ, ಆನಂದ ಸಾಗರ. ದೇವರಿಗೂ ನಮಗೂ ಇರೋ ವ್ಯತ್ಯಾಸ ಏನು? ಪರಮಾತ್ಮ ಒಬ್ಬನೇ, ಆತ್ಮ ಅನೇಕರಿದ್ದಾರೆ. ಪರಮಾತ್ಮ ಜನನ ಮರಣದಲ್ಲಿ ಬರಲ್ಲ. ಅದೇ ಆತ್ಮಗಳು ಹುಟ್ಟು ಸಾವಿನಲ್ಲಿ ಬರ್ತಾರೆ. ಪರಮಾತ್ಮ ಪತಿತ ಪಾವನ, ಅಂದರೆ ಪತಿತರನ್ನ ಪಾವನ ಮಾಡುವಂಥವನು ಪರಮಾತ್ಮ. ಆತ್ಮಗಳು ಪತಿತರಿಂದ ಪಾವನರಾಗುವಂಥದ್ದು. ಪರಮಾತ್ಮ ಅಹಿಂಸಕ, ಆತ್ಮಗಳು ಹಿಂಸಕ ಮತ್ತು ಅಹಿಂಸಕ. ಆಮೇಲೆ ಪರಮಾತ್ಮ ನಿರ್ಗುಣ. ನಿರ್ಗುಣ ಅಂದರೆ ಸತ್ವ ರಜೋ ತಮೋ ಗುಣದಲ್ಲಿ ಬರಲ್ಲ. ಆತ್ಮಗಳು ಸತ್ವ ರಜೋ ತಮೋ ಗುಣದಲ್ಲಿ ಬರ್ತಾರೆ. ಪರಮಾತ್ಮ ಶರೀರ ಇಲ್ಲ. ಪರಮಾತ್ಮನಿಗೆ ಶರೀರ ಇಲ್ಲ. ಆತ್ಮಗಳು ನಾನಾ ಶರೀರಗಳನ್ನು ತಗೋತಾರೆ. ಇವತ್ತಿನ ಸಂಚಿಕೆಯಲ್ಲಿ ದೇವರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿರೋ ಎಂ ಬಾಬುಶೇಖರ್ ಅವರಿಗೆ ಅನಂತ ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ.